ಸಂಶಯದ ನೆರಳು ಬೇಡ ಮನೆಯಲ್ಲಿ. ಸಂತೋಷ ಬರೋದು ಯಾವಾಗ ಅಂದ್ರೆ ಸಂಶಯ ಇಲ್ಲದೆ ಹೋದಾಗ ಮಾತ್ರ ಪ್ರೀತಿ ಬರುವಂತದ್ದು, ಸಂತೋಷ ಬರುವಂತದ್ದು. ಬರೀ ನಾನು ಸಂಶಯನೇ ಮಾಡ್ತಾ ಇದ್ರೆ, ನಾನು ಎಷ್ಟೋ ನೋಡಿದ್ದೀನಿ, ಐ ಕೌನ್ಸಿಲ್ ಸೋ ಮೆನಿ ಪೇರೆಂಟ್ಸ್, ಫ್ರೆಂಡ್ಸ್ ಬರ್ತಾರೆ, ರಿಲೇಟಿವ್ಸ್ ಬರ್ತಾರೆ, ನನ್ನ ಸ್ಟೂಡೆಂಟ್ಸ್ ಗಂಡಂದ್ರು ಹೆಂಡಂದ್ರು ಎಲ್ಲ ತುಂಬಾ ಜನ ಬರ್ತಾರೆ. ಸರ್ ಮನೆಯಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ತಾ ಇಲ್ಲ ಸರ್, ಬಹಳ ಕಿರಿಕಿರಿ ಆಗಿದೆ, ಡೈವೋರ್ಸ್ ಅಪ್ಲೈ ಮಾಡ್ತೀನಿ. ನಿಮ್ಗೊಂದು ತಮಾಷೆ ಹೇಳ್ಬಿಡ್ಬೇಕು, ದ ಶಾರ್ಟೆಸ್ಟ್ ಲಿವ್ಡ್ ಮ್ಯಾರೇಜ್ ದಟ್ ಐ ಹ್ಯಾವ್ ಸೀನ್, ಅತ್ಯಂತ ಕಮ್ಮಿ ಬದುಕಿದಂತ ಸಂಸಾರ ನೋಡಿದ್ ನಾನು ಅಮೆರಿಕದಲ್ಲಿ, ಇಂಡಿಯಾನಾಪೋಲಿಸ್ ಅಂತ ಒಂದು ಜಾಗದಲ್ಲಿ. ಆ ಗಂಡ ಹೆಂಡತಿ ಇಬ್ರು ಕೂಡ ಬದುಕಿದಾರು, ಲಿವ್ ಇನ್ ಅರೇಂಜ್ಮೆಂಟ್ಸ್ ಅಂತಿದೆ. ಅದ್ ಹೆಂಗಂದ್ರೆ ಟ್ರಯಲ್, 3 ವರ್ಷ ಇದ್ ನೋಡೋಣ, ಒಂದಕ್ಕೆ ಆದ್ರೆ ಮದುವೆ ಆಗೋಣ ಅಂತ ಹಂಗಿರೋ. 3 ವರ್ಷ ಇದ್ರು ಕೊನೆಗೆ ಲಗ್ನ ಆಗ್ಬಹುದು ಅಂತ ತೀರ್ಮಾನ ಮಾಡಿ ಮದುವೆಗೆ ಹೋದ್ರು. ಲಗ್ನ ಆಗ್ಬೇಕು ಅಂತ ಸಬ್ ರಿಜಿಸ್ಟರ್ ಆಫೀಸ್, ಗವರ್ಮೆಂಟ್ ಆಫೀಸ್ ಸೈನ್ ಮಾಡ್ಬೇಕಲ್ಲ ಡಾಕ್ಯುಮೆಂಟ್ ಅಲ್ಲಿ, ಅಲ್ಲಿ ಹೋಗಿ ಸೈನ್ ಮಾಡಿದ್ರು. ಅವ್ರಿಗೆ ಎಕ್ಸ್ಚೇಂಜ್ ರೋಸಸ್ ಅನ್ನ ಎಕ್ಸ್ಚೇಂಜ್ ಮಾಡಿದ್ರು. ಅದು ಸೈನ್ ಮಾಡಿ ಹೊರಗೆ ಬಂದ ತಕ್ಷಣ ಹುಡುಗಿ ಹೇಳಿದ್ಲು, ನಾನು ಇವನ್ ಜೊತೆಗೆ ಇರಲ್ಲ ನಾನು ಓದ್ಲಿಕ್ಕೆ. ಅಯ್ಯೋ ಕರ್ಮೆ, ಇನ್ನು ಮದುವೆಯಾಗ 5 ನಿಮಿಷ ಆಗಿಲ್ಲ, ಸಹಿ ಹಾಕಿದ್ ಮಸಿ ಒಣಗಿಲ್ಲ ಇನ್ನು, ಯಾಕೆ ಅಂತ ಕೇಳಿದ್ರು. ಆಕೆ ಹೇಳಿದ ಕಾರಣ ಹೆಂಗಿದೆ ನೋಡಿ, ನೋ ಹಿ ವಿಲ್ ಡಾಮಿನೇಟ್ ಮೀ ಬಿಕಾಸ್ ದಿ ಸಿಗ್ನೇಚರ್ ಇಸ್ ಲಾಂಗರ್ ದ್ಯಾನ್ ಮೈನ್ ಅಂತ. ಅವನ್ ಸಹಿ ನನಗಿಂತ ಉದ್ದ ಆಗಿರೋದ್ರಿಂದ ನನ್ನ ಮೇಲೆ ಡಾಮಿನೇಟ್ ಮಾಡ್ತಾನ ಅವನು ಅಂತ. ಅವ್ರು ಕೇಳಿದ್ರು, ಅಲ್ಲ 3 ವರ್ಷ ಜೊತೆಗಿದ್ದೆ, ಸಿಗ್ನೇಚರ್ ನೋಡಿಲ್ವಾ ಅವನು? ಇವು ಕಾರಣನ ನಾ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಒಳ್ಳೇದಕ್ಕೆ ಕಾರಣ ಹುಡ್ಕೋಣ, ಇಂಥವಕ್ಕೆಲ್ಲ ಕಾರಣ ಹುಡುಕ್ಬೇಕಾಗಿಲ್ಲ. ಎಲ್ಲಿವರೆಗೂ ನನಗೆ ಸಂಶಯ ಇಲ್ಲ, ದೊಡ್ಡ ಮಾತು ವಿ ಸೀತಾರಾಮಯ್ಯನವ್ರು ತಾವು ಕೇಳಿದ್ದೀರಿ, ಎಮ್ಮ ಮನೆಯಂಗಳದೆ ಬೆಳೆದೊಂದು ಹೂವನ್ನು. ಆ ಬರೆದಂತ ಕವಿ ಅತ್ಯಂತ ನವಿರಾದ ಮನಸ್ಸಿನ ಕವಿ. ನಮ್ಮ ಹತ್ರ ಚರ್ಚೆ ಮಾಡ್ಬೇಕಾದ್ರೆ ಹೇಳೋರು, ಯಾವ ಮನೆಯಲ್ಲಿ ಸಂಶಯದ ನೆರಳು ಬರ್ತದೋ ಅಲ್ಲಿ ಕಿರಿಕಿರಿ ಶುರು ಆಗುತ್ತೆ. ಗಂಡನ ಬಗ್ಗೆ ಹೆಂಡತಿಗೆ ಸಂಶಯ, ಹೆಂಡತಿ ಬಗ್ಗೆ ಗಂಡನ ಸಂಶಯ, ಇಬ್ಬರಿಗೂ ಮಕ್ಕಳ ಬಗ್ಗೆ ಸಂಶಯ. ಹೆಂಗ್ ಬದುಕೋದು? ಸಂಶಯ ಬರ್ಲಾರ್ದಂಗೆ ಬದುಕೋದು ಹೇಗೆ? ಅದಕ್ಕೆ ಒಂದು ಸೂಫಿ ಬಗ್ಗೆ ಹೇಳ್ತಿದ್ರು ನನಗೆ. ನಾನು ಸೂಫಿ ಬಗ್ಗೆ ಸ್ವಲ್ಪ ಅಭ್ಯಾಸ ಮಾಡಿ ಪುಸ್ತಕ ಬರೆದಿದ್ದೀನಿ ಸೂಫಿಗಳ ಮೇಲೆ. ಒಬ್ಬ ಮನುಷ್ಯ ಇದ್ದ, ಬೇಗ ಮದುವೆ ಆಗ್ಲಿಲ್ಲ, ಮದುವೆ ಆಗೋ ಮನಸ್ಸೇ ಇರ್ಲಿಲ್ಲ ಅವನಿಗೆ. ಒಂಥರ ಸಂತ ಇದ್ದಂಗೆ ಕೆಲಸ ಮಾಡ್ತಿದ್ದ, ಸಂತ ಇದ್ದಂಗಿದ್ದ. ಕೊನೆಗೆ 40-42 ವರ್ಷ ಆದಾಗ ಯಾರೋ ಹೇಳಿದ್ರು ಮದುವೆ ಆಗುವ ನೀನು ಅಂತ ಒತ್ತಾಯ ಮಾಡಿದ್ರು. ಮದುವೆ ಆದ. ಸಣ್ಣ ವಯಸ್ಸಿನ ಹುಡುಗಿನ ಮದುವೆ ಆದ. ಅಂತ ಬಹಳ ತುಂಬಾ ಜಾಸ್ತಿ, ಬಹಳ ಒಳ್ಳೆ ಹೆಣ್ಮಗಳಾಗಿ. ಆದ್ರೆ ಇವನು ಗಂಡ ಇದ್ದಾನಲ್ಲ ಹಿರಿಯ ವಯಸ್ಸಿನವನು, ಅವ್ರ ಮನೆಯಲ್ಲಿ ಒಬ್ಬ ಆಳ ಮನುಷ್ಯ ಇದ್ದ. ಸುಮಾರು 40 ವರ್ಷದಿಂದ ಅವ್ರ ಮನೇಲಿ ಇದ್ದವನು. ಆತ ಈ ಯಜಮಾನನ ಹುಡುಗ ಇದ್ದಾಗಿಂದ ನೋಡಿದವನು. ಒಂದ್ ದಿವ್ಸ ಬಂದು ಯಜಮಾನಿಗೆ ಹೇಳಿದಂತೆ, ನೀನ್ ಹೆಂಡತಿ ಬಹಳ ಒಳ್ಳೆಯವಳಪ್ಪ, ಬಹಳ ಚೆನ್ನಾಗಿದ್ದಾಳೆ, ಎಲ್ಲ ಒಳ್ಳೇದು, ಆದ್ರೆ ಇತ್ತೀಚೆಗೆ ಯಾಕೋ ಸಂಶಯ ಬರ್ತಾ ಇದೆ ಆಕೆ ಮೇಲೆ ನನಗೆ ಅಂತ ಈ ಆಳು ಮನುಷ್ಯ ಯಜಮಾನಿಗೆ ಹೇಳಿದ. ಯಾಕೆ ಸಂಶಯ ಬರುವಂತದ್ದು ಏನಾಯ್ತು ಅಂತ ಗಂಡ ಕೇಳಿದ. ಆಗ ಆತ ಹೇಳ್ದ, ಏನೋಪ್ಪ ನನಗೆ ಮಾತ್ರ ಸಂಶಯ ಬರೋದು ಯಾಕೆ ಅಂದ್ರೆ, ರೂಮಲ್ಲಿ ಕೂತಿರ್ತಾಳೆ, ಆಕೆದೊಂದು ದೊಡ್ಡ ಕರದ ಪೆಟ್ಟಿಗೆ ಇದೆ ನೋಡಿದ್ಯಾ, ಮರದ ಪೆಟ್ಟಿಗೆ ಇದೆ ಆಕೆ ಹತ್ರ. ನಾ ಹೋದ ತಕ್ಷಣ ಪೆಟ್ಟಿಗೆ ಮುಚ್ಚಿಬಿಡ್ತಾಳೆ. ನಾನು ಹೋದ ತಕ್ಷಣ ಬಾಗ್ಲು ಹಾಕೊಂಡು ಪೆಟ್ಟಿಗೆ ತೆಗಿತಾಳೆ. ಅಂದ್ರೆ ಪೆಟ್ಟಿಗೆ ಒಳಗೆ ಏನೋ ಇಟ್ಟಿದ್ದಾಳೆ ಆಕೆ, ನಿನಗೇನಾದ್ರು ಗೊತ್ತಾ ಅಂತ ನಾನೇನ್ ಕೇಳೋಕ್ ಹೋಗಿಲ್ಲ. ಆಕೆ ಪೆಟ್ಟಿಗೆ ಅಲ್ವಾ, ಇಟ್ಕೊಳ್ಳಿ ಬಿಡಿ, ಏನಾದ್ರು ಇಟ್ಕೊಳ್ಳಿ. ಇಲ್ಲ, ನಾನು ಹೋದ ತಕ್ಷಣ ಯಾಕೆ ಮುಚ್ಚಬೇಕಾಕೆ ಅಂದ್ರೆ, ನಿನ್ನೇನು ಏನೋ ಮುಚ್ಚಿಡ್ತಾ ಇದ್ದಾಳೆ ಆಕೆ, ಹುಷಾರಾಗಿರು ನೀನು ಅಂತ ಹೇಳಿದೆ. ಬೀಜ ಬಿತ್ತಲ್ಲ, ಸಂಶಯದ ಬೀಜ. ಮರುದಿವ್ಸ ಗಂಡ ಹೋಗಿ ಕೇಳಿದ, ಆ ಕಪಾಟಿನ ಕೀಲಿಕೆ ಕೊಡು ನನಗೆ, ಪೆಟ್ಟಿಗೆ ಕೀಲಿಕೆ ಕೊಡು ಅಂತ. ಆಕೆ ತಕ್ಷಣ ಕೇಳಿದ್ಲು, ಅವನು ಹೇಳಿದ ಅಂತ ಕೇಳ್ತಾ ಇದ್ದೀರೋ ಅಥವಾ ನಿಮಗೆ ಬೇಕು ಅಂತ? ಅವನು ಹೇಳಿದ ಅಂತ ಕೇಳ್ತಿರೋ ಅಥವಾ ನಿಮಗೆ ಬೇಕು ಅಂತ? ನನಗೆ ಬೇಕು, ಕೊಡು ಅಂತ. ಸಂಶಯ ಇದೆಯಾ ನಿಮಗೆ ನಮ್ಮ ಮೇಲೆ ಅಂತ ಕೇಳಿದ್ಲು. ಆ ಪ್ರಶ್ನೆ ಯಾಕೆ? ಉತ್ತರ ಕೊಡಕ್ಕಾಗಲ್ವಾ ಕೀಲಿಕೈ ಅಂತ ಕೇಳಿದ್ರು. ಹೋಳಿ ಕೊಡ್ತೀನಿ, ನಾ ಕೀಲಿಕೆ ಕೊಡ್ತೀನಿ, ಆದ್ರೆ ದಯವಿಟ್ಟು ನನ್ನ ಮೇಲೆ ಸಂಶಯ ಮಾತ್ರ ಮಾಡಬೇಡಿ ಅಂದು. ಅವನ್ ಏನ್ ಮಾಡ್ದ ಗೊತ್ತಾ ಗಂಡ? ಇಂಥ ಬ್ಯೂಟಿಫುಲ್ ಸ್ಟೋರಿ, ಬಹಳ ಮೀನಿಂಗ್ಫುಲ್ ಕಥೆ ಇದು. ಅವನೇನ್ ಮಾಡಿದ, 4-5 ಜನ ಆಳ್ ಮನುಷ್ಯರು ಕರ್ಕೊಂಡು ಪೆಟ್ಟಿಗೆ ಹೊತ್ಕೊಂಡು ಹೋದ. ಹೋಗಿ ಅವ್ರಿಗೆ ಹೇಳ್ದ, ಇಲ್ಲೋಡ್ರಯ್ಯ, ಅದು ಕೀಲಿ ಹಾಕಿದ್ದಿದೆ, ಕೀಲಿ ತೆಗಿಲ್ಲ ಅದನ್ನ, ಈ ಪೆಟ್ಟಿಗೆನ್ ತಗೊಂಡು ಹೋಗಿ ಊರ್ ಹೊರಗೆ ಒಂದು ದೊಡ್ಡ ಕೆರೆ ಇದೆಯಲ್ಲ, ಕೆರೆಯಲ್ಲಿ ಹಾಕಿ ಬಂದ್ಬಿಡಿ, ಅದನ್ನ ಪೆಟ್ಟಿಗೆ ಕೆರೆಯಲ್ಲಿ ಹಾಕಿ ಬಂದ್ಬಿಡಿ ಅಂದು ತನ್ನ ಕಡೆ ಕೀಲಿಕೈ ಇತ್ತಲ್ಲ, ದೂರ ಒಂದು ದೊಡ್ಡ ಆಳವಾದ ಬಾವಿಯಲ್ಲಿ ಕೀಲಿಕೈ ಬಿಸಾಕ್ಬಿಟ್ಟ. ಯಾಕೆ ಹಿಂಗ್ ಮಾಡಿದೆ ಅಂತ ಕೇಳಿದ್ರು ಅವನ ಸ್ನೇಹಿತರು. ಆತ ಹೇಳಿದ ಮಾತು ನಾವೆಂದೂ ಮರಿಬಾರ್ದು. ಆತ ಹೇಳಿದ ಯಾಕೆ ಹಂಗ್ ಮಾಡಿದೆ ಅಂದ್ರೆ, ಅವನ್ ಸಂಶಯದ ಬೀಜ ಹಾಕ್ಬಿಟ್ಟಿದ್ದ ನನ್ನ ಮೇಲೆ. ನಾನು ಹೋಗಿ ಆಕೆ ಕೀಲಿಕೈ ತಗೊಂಡು
ಕಪಾಟ್ ತೆಗೆದಿದ್ರೆ, ಆ ಡಬ್ಬ ತೆಗೆದಿದ್ರೆ, ಅದ್ರಲ್ಲಿ ಏನೇ ಇಲ್ಲದೆ ಹೋಗಿದ್ರೆ, ಅಂತ ಸಂಶಯ ಪಡುವಂತದ್ದು ಏನು ಇಲ್ಲದೆ ಹೋಗಿದ್ರೆ ಆಕೆ ತಲೆಯಲ್ಲಿ ಕೂತ್ ಬಿಡೋದು, ನಾನು ಗಂಡನ ಮೇಲೆ ಸಂಶಯ ಮಾಡಿದ ಅಂತೆ ತೆಗ್ದ ಅಂತ. ಅಕಸ್ಮಾತ್ ಏನಾದ್ರೂ ಸಿಕ್ಕರೆ ನಾನು ಒದ್ದಾಡ್ಬೇಕು, ನನ್ನ ಹೆಂಡತಿ ಸಂಶಯ ಮಾಡ್ಕೊಂಡು. ಸಂಶಯ ಕಾರಣವಾದಂತಹ ಈ ಪೆಟ್ಟಿಗೆ ನಮ್ಮ ಮನೇಲಿ ಇರೋದು ಬೇಡ ಅಂತ ಹೇಳಿ ಎತ್ತು ಹಾಕ್ಬಿಟ್ಟೆ. ನನಗೆ ಮುಖ್ಯ ನನ್ನ ಹೆಂಡತಿ, ಆ ಪೆಟ್ಟಿಗೆ ಅಲ್ಲ ಅಂತ ಹೇಳಿ ಹಾಕ್ಬಿಟ್ಟೆ. ಸಂಶಯದ ಮೂಲ ಬೀಜ ಎಲ್ಲಿದೆಯೋ ಅದನ್ನ ತೆಗೆದು ಹಾಕದೊರತು ಮನೆಯ ಸಂತೋಷ ಇರಲ್ಲ. ಸಂತೋಷ ಬರ್ಬೇಕಾದ್ರೆ ಸ್ಪಷ್ಟವಾಗಿ ಮಾತಾಡ್ಬೇಕು. ಈ ಕಾರಣ ಎದ್ರ ಬದ್ರ ಮಾತಾಡಿದ್ರೆ ಯಾವ ಸಮಸ್ಯೆಗಳು ಇರೋದಿಲ್ಲ. ಅದರಿಂದ ಸಂಶಯದ ನೆರಳು ಮಾತ್ರ ಖಂಡಿತ ಬೇಡ.